ನಾವೆಲ್ಲ ಏನು ಒಕ್ಕಟ್ಟಾಗ್ತಾ ಇದ್ದೀವಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಪತ್ರಕರ್ತರೇ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದಂಥ ಮತ್ತು ಕೇಸ್ ದಾಖಲೆ ಮಾಡಲಿಕ್ಕೆ ಬಂದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಅವ್ರಿಗೆ ತಿಮ್ಮಾಪುರ್ ಹೇಳೇ ಕಳಿಸಿರ್ತಾನೆ ಎಸ್ ಪಿಗೆ, ಯತ್ನಾಳ್ ಹೊಂಟಾನ ಅಂದ್ರೆ ಒಂದು ಕೇಸ್ ಹೋಗಿತ್ತು. ನಾ ಹೇಳೇನವ್ರಿಗೆ ಮನೆ ಗುರುಮುಟ್ಕಲ್ದಾಗ ಹೇಳಿದ್ದೆ 79 ಆಗ್ಯಾವು, ಗುರುಮಟ್ಕಲ್ ಅಂದು 80ನೇದು ಮನೆ ನಿನ್ನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ, ಗದ್ದೆಳದಾಗ 81 ಆದರೂ ಆಗ್ಬೋದು. 150 ಕೇಸ್ ಆದ ಮ್ಯಾಗ 2028 ಇಲೆಕ್ಷನ್ ಬರ್ತದೆ. 150 MLA ಸೀಟ್ ನಮಗೆ ಬರುವುದು ಅಂತ ತಿಳ್ಕೊಳ್ಬೇಕು. ಇವತ್ತು 81 ಇದೆ. 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ, ಮುಂದೆ ಜಮಖಂಡಿ ಮತ್ತೆ ನಾವು ಗೆಲ್ತೀವಿ ಅನ್ನೋಂಥದ್ದು ಶ್ರೀಕಾಂತ್ ಅವರು. ಯಾಕಂದ್ರೆ ಕೇಸ್ ಬಿತ್ತಂದ್ರೆ ಗ್ಯಾರಂಟಿ ತಿಳ್ಕೊರಿ ಗೆಲ್ತೀವಿ. ಎಷ್ಟು ಕೇಸ್ ಹಾಕ್ತೀರಿ ಹಾಕ್ರಿ. ಇನ್ನಾಗಿ ನೋಡಿದ್ರಲ್ಲ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜ ಅಂತ ಕೇಳಿಬಿಟ್ರೆ ಕಣ್ಣ ನೀರು ಬಂದು. ನಾನು ಮೊನ್ನೆ ಅತಣಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಗಾಡಿ ಒಳಗೆ ನೋಡ್ಕೋತ ಚಾವ ನೋಡ್ಕೋತ ಹೊಂಟಿದ್ದೆ, ಮುಂದಿನ ನೋಡೋದು ಆಗಲಿಲ್ಲ. ನಾನು ಎಷ್ಟು ಕ್ರೂರವಾಗಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿ, ಧರ್ಮಾಂತರ ಮಾಡಿ, ಈ ದೇಶವನ್ನು ಹಾಳು ಮಾಡಿದಂಥ ಒಂದು ವರ್ಗ ಮೊಘಲರು, ಬ್ರಿಟಿಷರು, ಈ ಶಾಹಿಗಳದಾರಲ್ಲ, ಇಮಾಮ್ ಶಾಹಿ, ಬರದಿ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ, ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನೂ ಕೇಸರಿ ಟೊಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಿಡ್ಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರೇ ಹುಲಿಗಳು, ಅವರೇ ಗಂಡಸರು ಖರೆ. ಇನ್ನು ಈ ಮೊಘಲ್ರಿ ಗಂಜಿ, ಟಿಪ್ಪು ಸುಲ್ತಾನ್ ಗಂಜಿ, ಔರಂಗಜೇಬಿ ಗಂಜಿ ಅನ್ನೋ ಸಾಬರಾಗ್ಯಾರಲ್ಲ, ಅವ್ರ ರಣಹೇಡಿಗಳು ಅಂತೇಳಿ ಈ ಸಂದರ್ಭದಾಗ ಹೇಳಬೇಕಾಗ್ತದೆ. ಅವೆಲ್ಲ ಅಂಜಿ ಆಗ್ಯಾವು, ಕತ್ತಿ ತೋರ್ಸೋಣನೇ ಆಗ್ಯಾವು. ಅವಕ್ಕಿನ್ನ ಪೂರ್ತಿ ಗುರ್ತಿರ್ಲಿಲ್ಲ ಹಳ್ಳ್ಯಾಗ. ಈಗೇನು ಉತ್ತರ ಪ್ರದೇಶದಿಂದ ಕೆಲವೊಂದು ಗಡ್ಡ ಬಿಟ್ಕೊಂಡು ನಿಮ್ಮ ಊರಾಗ ಬರ್ತಾರೆ ನೋಡು, ಮಸೂತಿ ಒಳಗೆ ಬಂದವ್ರಿಗೆ ಏನು ಮಾಡ್ತಾರೆ ಗುರ್ತೈತನ್ನು, ಹಿಂದೂ ಯಾವುದೇ ಧರ್ಮ ಆಚರಣೆ ಮಾಡಬಾರ್ದು, ಹಿಂದೂ ಧರ್ಮದ ಗುಡಿ ಗುಂಡಾರಕ್ಕೆ ಹೋಗಬಾರ್ದು, ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, 5 ಸಲ ನಮಾಜ್ ಮಾಡಬೇಕು. ಅವ್ರನ್ನ ಹೆಂಗೆ ತಯಾರು ಮಾಡೇ ಬಿಟ್ಟಾರಂದ್ರೆ, OAC ಅದಾನಲ್ಲ ಹೈದ್ರಾಬಾದ್ನಾಗ, ಅವ್ರ ತಮ್ಮ ಒಬ್ಬ MLA ಅದಾನ. ಅವ ಏನು ಹೇಳ್ತಾನ, 15 ನಿಮಿಷ ಪೊಲೀಸರು ಕುಂಟಿಸ್ಬಿಟ್ರೆ, ನೀವು 100 ಕೋಟಿ ಇದೀರಲ್ಲ ಹಿಂದೂಗಳು, ನಾವು ಬರೀ 15 ಕೋಟಿ ಇದೇವಲ್ಲ, 15 ನಿಮಿಷ ಪೊಲೀಸರು ಕುಂಟಿಸ್ಬಿಟ್ರೆ 100 ಕೋಟಿ ಮಂದಿನೂ ಕೊಲ್ತೀನಿ ಅನ್ನುವಂತಹ ಹೇಳಿಕೆ ಕೊಡ್ತಾನೆ. ಅವನ ಮ್ಯಾಗ ಕೇಸ್ ಆಗೋದಿಲ್ಲ. ಇವತ್ತು ಸ್ವಾಮಿಗಳು ಬಂದಾಗ ಬಿಜಾಪುರನಾಗ ನಿಮಗೂ ಒಂದು ಕೇಸ್ ಬಿತ್ತಲ್ರಿ, ಮೊದಲೇ ಕೇಸ್ ನಾನು ಬಿದ್ದಾವ ನಿಮಗೂ. 3ನೇ ದಿನ ಭಾಳ ಜೂನಿಯರ್ ಅದಿರಿ, ನಾ ಭಾಳ ಸೀನಿಯರ್ ಅದೀನಿ. ಈ ಪೊಲೀಸರ ಮ್ಯಾಗ, ಮಿಲಿಟ್ರಿ ಅವ್ರ ಮ್ಯಾಗ ಇವು ಚಿಕ್ಕಿ ಗಿಕ್ಕಿ ಇರ್ತಾವಲ್ಲ, ಹಂಗೆ ನಾನು ಭಾಳ ಅದಾವ. 80 ಚಿಕ್ಕಿ ಹಾಕೋಬೇಕಾಗ್ತೈತಿ, ಈ ಕಡೆ 40, ಈ ಕಡೆ 40. ಇನ್ನು ಪಾಕಿಸ್ತಾನ ಮಿಲಿಟ್ರಿ ಅವ್ರು ಚಿಕ್ಕಿ ಹಾಕೊಂಡಿರ್ತಾರೆ ನೋಡ್ರಿಲ್ಲ, ಅವರು ಹಿಂಗೆ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಒಂದು ಯುದ್ಧನೂ ಗೆದ್ದಲ್ಲ, ಎಲ್ಲಿ ಚಿಕ್ಕಿ ಬರ್ತಾವೆ ಆ ಮಕ್ಕಳಿಗೆ ಹೇಳ್ರಿ. ಪಾಕಿಸ್ತಾನದವ್ರು ಯಾವುದರೇ ಭಾರತದ ವಿರುದ್ಧ ಯಾವುದರೇ ವಾರ್ನಾಗ ಗೆದ್ದಾರೇನು? ಎಂದೂ ಗೆದ್ದಿಲ್ಲ. ಆದ್ರ ಮಕ್ಕಳು ಅಲ್ಲಿ ಮಿಲಿಟ್ರಿ ಜನರಲ್ ಸುಳ್ಳು ಮಕ್ಕಳು ಅವ್ರು ಕೊಟ್ರೆ ಯಾರು, ಇವ್ರು ಯಾವಾಗ ತೊಗೊಂಡ್ರು, ಇವ್ರು ಯಾವಾಗ ಏನು ಮಾಡಿದ್ರು.
ಇವು ಹಿಂಗೆ ಆಗಿ ನಮ್ಗೆ ಏನಾಗ್ಯದ ಇನ್ನ ಹೇಳಿದ್ರಲ್ಲ ಗುರುಗಳು, ಚೊಂಗೆ ಮಾಡಿ ತಿನ್ನೋದು, ಅದು ಹಿಂಗೆ ಇದ್ರಂಗೆ ಮಾಡಿ ಅದೇನೋ ಅದು ಮೊದಲು ಇವು ಸಿಕ್ತಿತ್ತು ಮಣ್ಣಿನ, ಅದ್ರ ಮ್ಯಾಗ ಹಿಂಗಿಟ್ಟು ಅದ್ರ ಮ್ಯಾಗ ಬೆಲ್ಲದ ಇದು ಆಗ್ತದಲ್ರಿ ಪಾಕ. ನಮ್ಮ ಚೊಂಗೆ ನಮ್ಮ ಬಿಜಾಪುರ್ನಾಗ ಭಾಳ ಜೋರಿತ್ತು. ಅದೇನು ಹುಲಿ ಹಂಗೆ ಇದು ಹಚ್ಕೋದಿಲ್ಲಿ ಹಳದಿ ಇವು ನಮ್ಮವೇ. ಅಲ್ಲಿದಿಂದ ಅದು ಏನು ಡೋಲಿ ತೊಗೊಂಡು ಬರ್ತಿದ್ರು ಮೊದಲ. ಇಲ್ಲಿ ಶಿರಾಜ್ ಶೆಟ್ಟಿ ಒಳಗೆ ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿದಿಂದ ತಳಗಿನ ಓಣಿದಿಂದ ಚಾಲು ಆಗಿ ಅದು ಮುಳ್ಳಕ್ಷಿ ತನಕ ಹೋಗ್ತಿತ್ತು. ಅದು ಅವಾಗ 90% ನಮ್ಮ ಮಂದಿನ ಇರ್ತಿದ್ರು, ಅವ್ರ ಮಂದಿನ ಕಡಿಮೆ ಇರ್ತಿದ್ರು. ಈಗ ನಾ MLA ಆದ ಮ್ಯಾಗ ನಮ್ಮೊಬ್ಬರು ಹೋಗುದಿಲ್ಲ ಅಲ್ಲಿ. ನಾ ಹೇಳಿಬಿಟ್ಟೇನು ಒಟ್ಟೆ ಅದ್ರ ಸಮೀಪ ಮೊದಲೇನು ಎಲ್ಲನೂ ನಮ್ಮ ಮಂದಿನೇ ಹೋಗುದು, ನಮ್ಮ ಪುಗ್ಗ ತಗೋವು, ನಮ್ಮ ಪುಗ್ಗಾನು ಅವ್ರದ್ದೇ, ಚೊಂಗೆ ನಮ್ಮದು, ಪುಗ್ಗ ಅವ್ರದ್ದು. ಇದು ಜಾಗೃತಿ. ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಪ್ರತಿ ಹಳ್ಳಿಯಲ್ಲಿ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ. ನಾನು MP ಇದ್ದೆ 10 ವರ್ಷ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ಮಂತ್ರಿ ಆಗಿದ್ದೆ. ನಾವೇ ಮಾತಾಡ್ತಿದ್ವಿ MP ಇದ್ದಾಗ. ಇನ್ನು ಈ ದೇಶನಾಗ ಒಂದು ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ, 10, 15, 20 ಪಾರ್ಟಿ ತೊಗೊಂಡು ಸರ್ಕಾರ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಎರಡೇ ಹೆಸರ, ಯಾವಪ್ಪ, ಒಂದು ಗಾಂಧಿ, ಒಂದು ನೆಹರು. ಇವರಿಬ್ಬರು ಏನೂ ಮಾಡಿಲ್ಲ. ಮಾಡಿದವರೇ ಬೇರೆ, ಬೆಣ್ಣೆ ಹೊಡೆದವರೇ ಬೇರೆ. ಮಾಡಿದವರು ಯಾರಪ್ಪ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ತ್ಯಾತ್ಯಾ ಟೋಪಿ. ಏನೋ ಕಾನೂನು ತಂದು ಬ್ರಿಟಿಷರು ಬಂದೂಕು ಇದು ಮಾಡಿ ಹೊಡಿಬೇಕಾದ್ರೆ, ಬಾಯಾಗಿಟ್ಟು ಅದು ತೆಗಿಬೇಕಾದ್ರೆ ಗೋವಿನ ಇದು ಮತ್ತು ಹಂದಿ ಇದನ್ನು ಇದು ಹಾಕ್ತಾ ಇರುತ್ತೆ. ಅಲ್ಲಿಂದ ಯುದ್ಧ ಚಾಲು ಆಯ್ತು. ಮೊದಲ 1857ರಾಗ ಮೊದಲ ಭಾರತದಲ್ಲಿ ಸಂಗ್ರಾಮ ಆಯಿತು. ಅಲ್ಲಿಂದ ಹಿಡಿದು ಎಷ್ಟು ಜನ, ಎಷ್ಟು ಕುಟುಂಬಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ಏನು ಪ್ರಾಣ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಕುಟುಂಬಗಳು ನಾಶ ಅದು. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಧಿಂಗ್ರಾ, ಯಾರು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇವತ್ತು ಅರ್ಧ ಮುರ್ಧ ಇಟ್ಲಿ, ಅರ್ಧ ಮುರ್ಧ ಇಂಡಿಯಾ. ಪಕ್ಕ ಇಂಡಿಯಾನೂ ಇಲ್ಲ, ಪಕ್ಕ ಹಿಂದೂನೂ ಇಲ್ಲ, ಪಕ್ಕ ಸಾಹಬನೂ ಇಲ್ಲ, ಪಕ್ಕ ಕ್ರಿಶ್ಚಿಯನ್ ಇಲ್ಲ. ಅವ ಹೇಳ್ತಾನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಡಿ. ಅವ್ರಿಗೇನು ಗುರ್ತದ? ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ 2 ಸಲ ಯಾವ ಶಿಕ್ಷೆ ಆಯ್ತು ಅವ್ರಿಗೆ? ಕಾಲಾಪಾನಿ ಎತ್ತಿದ್ರು. ಅವಾಗ ಅಲ್ಲಿ ಅಂಡಮಾನ್ದಾಗ ಒಯ್ದಿಡ್ತಿದ್ರು. ಮನೆ ನರೇಂದ್ರ ಮೋದಿಯವರು ಅಲ್ಲಿ ಹೋಗಿ ಅವರು ಇದ್ದಂತಹ ರೂಮಿಗೆ ಹೋಗಿ ಅಲ್ಲೇನು ಅಲ್ಲಿರುವಂತಹ ಇದು ದೀಪಕ್ಕೆ ನಮಸ್ಕಾರ ಮಾಡಿ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರಲ್ಲ, ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಕಾಳಾಪನಿ ಹೆಂಗಿತ್ತಂದ್ರೆ, ಒಂದು ದಿವ್ಸಕ್ಕೆ ಎತ್ತುಗಳ ಜಾಗದಾಗ ಮನುಷ್ಯ ಅವನು ಕಟ್ಟಿ 1 ಪೌಂಡ್ ಎಣ್ಣೆ ತೆಗಿಬೇಕವ. ಅವನಿಗೆ 1 ಹೊತ್ತು ಅಷ್ಟೇ ಊಟ ಕೊಡ್ತಿದ್ರು. ಶೌಚಾಲಯ ಇರಲಿಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ 10 ವರ್ಷ ಒಂದು ಕಾಲಾಪನಿ ಅಂದ್ರೆ, ಅಂಥದ್ದು 2 ಸಲ ಕಾಲಾಪನಿ ಶಿಕ್ಷೆ ಪಡೆದವ್ರು ಯಾರಪ್ಪ ಅಂದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್.